ಬರೀ 500 ರೂಪಾಯಿ. ಬರೀ 500 ರೂಪಾಯಿ ಫೈನ್ ಕಟ್ಟಿಲ್ಲ, ನೀನು ಜೈಲಲ್ಲಿದ್ಯಾ. ಖಂಡಿತ ಇದು ಬೆಂಗಳೂರು ನಗರದಲ್ಲಿ ಇದನ್ನು ಯಾರು ತೀರ್ಮಾನ ಮಾಡಬೇಕು ಅಂದರೆ ಬೆಂಗಳೂರಿನ ಉಸ್ತುವಾರಿ ತಗೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರೇ. ದಯವಿಟ್ಟು ಏನೋ ಗ್ರ್ಯಾಂಡ್ ಬೆಂಗಳೂರು GBA ಬೆಂಗಳೂರು ಮಾಡಿರ್ತೀನಿ ಅಂತ ಹೊರಟಿದ್ದಾರಲ್ಲ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಕೂಡ ಒಬ್ಬ ಕನ್ನಡಿಗನಾಗಿ ಪ್ರಾಮಾಣಿಕವಾಗಿ ನಿಮ್ಮ ಮೈಯಲ್ಲೂ ಕೂಡ ಕನ್ನಡದ ರಕ್ತ ಹರಿತಾ ಇದೆ. ನಾನು ಹೇಳೋದಿಷ್ಟೇ, ನಿಮ್ಮ ಸರ್ಕಾರ ನಡೀಬೇಕು, ನಿಮಗೆ ಆರ್ಥಿಕ ಬರಬೇಕು, ಆರ್ಥಿಕತೆ ಸಮಸ್ಯೆ ಇದೆ, ರೆವಿನ್ಯೂ ಬರಬೇಕು, ಮಾಡಿ. ನಾನು ಅದು ಯಾವುದಕ್ಕೂ ವಿರೋಧ ಇಲ್ಲ. ಆದರೆ ನಿಮ್ಮ ಆದೇಶಗಳು ಒಂದು ರೀತಿಲಿ ಇರಬೇಕು. ಈ ರಾಜ್ಯ ಕನ್ನಡ ನೆಲ, ಈ ನೆಲದಲ್ಲಿ ಬದುಕ್ತಾ ಇದೆಯಾ, ಈ ನೆಲದಲ್ಲಿ ನೀನು ಒಂದು ಸಂಸ್ಥೆ ತೆರಿತೀಯಾ, ಆ ಸಂಸ್ಥೆಗಳೇ ನಿಮ್ಮದೇ ಆದಂಥ ಸರ್ಕಾರದ ಗೈಡ್ಲೈನ್ಸ್ ಕೊಡಬೇಕು. ಇಷ್ಟು ವರ್ಷ ಮೇಲ್ಪಟ್ಟು ಒಳಗಡೆ ಬಿಡಬಾರ್ದು. ನಾವು ನೋಡಿದ್ದೀವಿ ಸುಮಾರು ಪಬ್ಬು ಕ್ಲಬ್ಗಳಲ್ಲಿ. ನಾವು ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಕೋರಮಂಗಲದಲ್ಲಿ ಹೋಗಿ ನಾವೇ ಅದನ್ನು ನಿಲ್ಲಿಸಿ, ಅದು ಒಳ್ಳೆ ಅದ್ಭುತವಾದಂಥ ಹೋರಾಟ. ಯಾರೋ ನಮ್ಮ ಕನ್ನಡದವರೇ ಹೋಗ್ತಾರೆ, ಅದು ಇಟ್ಟಿರೋನು ಯಾರೋ ಬೇರೆಯವನು, ಯಾರೂ ಇಲ್ಲ ಅಂತ ಒಳಗಡೆ. ನಮ್ಮ ಕನ್ನಡದವ್ರು ಯಾರೋ ಇಬ್ಬರು ಊಟ ಮಾಡೋಕ್ಕೆ ಹೋಗ್ತಾರೆ, ಅದು ಉಡ್ತಬ್ಬ ಅಂತ ಅವ್ರ ಯಜಮಾನ್ರದ್ದು. ಉಡ್ತಬ್ಬಕ್ಕೆ ಹೋದರೆ ಆ ಉಡ್ತಬ್ಬದಲ್ಲಿ ಅವ್ನು ಕೇಳಿರೋದು ಒಂದೇ ಹಾಡು, ಅಣ್ಣವ್ರದ್ದು, ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಒಂದು ಹಾಡು ಹಾಕಪ್ಪ ಅಂತ ಹೇಳಿದ್ರೆ ನನಗೆ ತೆರಿಯಾದು ಪೋಯ ಅಂತನಂತವನು. ನೋಡಿ ಎಂಥ ರಾಜ್ಯದಲ್ಲಿದ್ದೀವಿ ನಾವು. ತೆರಿಯಾದು ಪೋಯ, ನನಗೆ ಗೊತ್ತಿಲ್ಲ ಹೋಗೋ ಅಂದಂತಿ. ಅದು ಮಾತಿಗೆ ಮಾತು ನಡೆದಿದೆ. ಯಾವುದೋ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತಾರ ಮಾಡಿದ್ದು, ಅದನ್ನು ನೋಡಿದ ಕೂಡಲೇ ನಾವು ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲ ನಮ್ಮ ಮಹಿಳೆಯರನ್ನ ಕರ್ಕೊಂಡೋಗಿ ಮತ್ತೆ ಅದೇ ಹಾಡನ್ನ ಹಾಕ್ಸಿ 12 ಗಂಟೆ ಆದರೂ ಬಿಟ್ಟಿಲ್ಲ ನಾವು. ಅದೇ ಹಾಡನ್ನು ಹಾಕ್ಸಿ ಆ ಹಾಡಿಗೆ ನೃತ್ಯವನ್ನು ಮಾಡಿಸಿದ್ರು. ಯಾರು? ನಮ್ಮ ಹೆಣ್ಣುಮಕ್ಕಳೆಲ್ಲ. ಪದೇ ಪದೇ ಹೇಳ್ತಾ ಇರ್ತೀನಿ, ತಮಿಳುನಾಡು ಮತ್ತು ಆಂಧ್ರ ಮತ್ತು ಮಹಾರಾಷ್ಟ್ರವನ್ನೆಲ್ಲ ನೋಡಿ ನಾನೊಂದು ಕಡೆ ಬೇಸರ ಆದರೆ, ಅಂದರೆ ನಮ್ಮ ಭಾಷೆ ಮೇಲೆ ಇವರು ಸವಾರಿ ಮಾಡ್ತಾಯಿದ್ದಾರೆ ಅಂತ ಒಂದು ಕಡೆ ಬೇಸರ ಆದರೆ, ಇನ್ನೊಂದು ಕಡೆ ಹೆಮ್ಮೆ ಇದೆ ರೀ ನನಗೆ. ನೀವು ಕೇಳ್ಬೋದು, ಏನು ಸರ್ ಅವ್ರು 3-4 ರಾಜ್ಯದ ಮೇಲೆ ನೀವು ಹೆಮ್ಮೆ ಅಂತೀರ ಅಂದರೆ, ಖಂಡಿತ ಅವ್ರಿಗೆ ಅವ್ರದ್ದೇ ಆದಂಥ ಭಾಷೆ ಮೇಲೆ ಇಡ್ತಾ ಇದೆ. ಅಲ್ಲಿನ ರಾಜಕಾರಣಿಗಳು ಇಲ್ಲಿರೋರ ಥರ ಅಲ್ಲ. ಅಲ್ಲಿನ ರಾಜಕಾರಣಿಗಳು ಯಾವ ಥರ ಗೊತ್ತಾ? ಅಲ್ಲಿನ ಭಾಷೆಗೆ ತೊಂದರೆ ಆದರೆ ಎಲ್ಲ ಒಂದಾಗ್ಬಿಡ್ತಾರೆ ರೀ. ಸರ್ವ ಪಕ್ಷಗಳಂತ ಇರ್ತಾವಲ್ಲ, ಅವೆಲ್ಲ ಪಕ್ಷಗಳು ಒಂದಾಗ್ಬಿಡ್ತವೆ. ಇಲ್ಲಿ ನೋಡ್ರಿ ಬಡ್ಡಿ ಮಕ್ಕಳಿದ್ದಾರೆ, ಇವ್ರದ್ದೇ ಆದಂಥ, ಅವನು ಯಾರೋ 3 ಜನ ಇಲ್ಲಿಗೆ ಹೋದ್ರು ಅಂದರೆ ಇವ್ನು 3 ಜನ ಇಲ್ಲಿಗೆ ಕಳಿಸ್ತಾನೆ, 6 ಜನ ರೆಸಾರ್ಟಲ್ಲಿ ಕೂತಿರ್ತಾರೆ. ಇನ್ನೊಂದು 4 ಜನ ಪಾಪ ಅಂದರೆ ಏನೂ ತಿಂದೇ ಇದ್ದವರು ಮನೇಲಿರ್ತಾರೆ. ಕೇಳಿದ್ರೆ ಅಯ್ಯೋ ಮಾಡೋದಿರಪ್ಪ ರಾಜಕಾರಣ ಅಂತಾರೆ. ಅದೇ ನೀವು ಕನ್ನಡದ ವಿಚಾರ ಅಂತ ಅವ್ರ ಮನೆ ಬಾಗಿಲಿಗೆ ಎತ್ಕೊಂಡೋಗಿ ಯಾಕೋಬೇಕು. ನನ್ನ ಅನುಭವ ಕೆಲವು ರಾಜಕಾರಣಿಗಳ ಹತ್ರ ಮಾತಾಡಿದಾಗ ಏನಂತಾರೆ ಗೊತ್ತಾ, ಯಾಕೋ ನಿನಗೆ ಎಲ್ಲರಿಗೂ ಬೇಡದಿರೋದು ನಿನಗೆ ಯಾಕೋಬೇಕು ಕನ್ನಡ ಅಂತಲ್ಲಿ. ಆವಾಗ ಅನಿಸುತ್ತೆ ನಾವೆಲ್ಲಿದ್ದೀವಿ, ಕರ್ನಾಟಕದಲ್ಲಿದ್ದೀವ, ಹೊರ ರಾಜ್ಯದಲ್ಲಿದ್ದೀವ. ಇದಕ್ಕೋಸ್ಕರನೇ ನನಗೆ ಕೆಲವೊಂದು ವಿಚಾರದಲ್ಲಿ ನಾನು ಮಹಾರಾಷ್ಟ್ರನೂ ಒಪ್ಕೋತೀನಿ, ತಮಿಳ್ನಾಡು ಒಪ್ಕೋತೀನಿ, ಆಂಧ್ರವನ್ನು ಒಪ್ಕೋತೀನಿ. ಈಗ ನಮ್ಮ ಮೇಲೆ ಹಿಂದಿಯವ್ರು ಬರ್ತಾಯಿದ್ದಾರಲ್ಲಪ್ಪ, ಅವ್ರನ್ನೂ ಒಪ್ಕೋತೀನಿ. ಯಾಕೆಂದರೆ ಅವ್ರ ಭಾಷೆ ಎಷ್ಟು ಜನ ನೋಡಿ. ಇಲ್ಲಿ ನಮ್ಮವನು, ನಮ್ಮ ಕನ್ನಡದವರು ಏನಾದ್ರು ಒಂದು ಕೆಲಸ ಮಾಡಿದ್ರೆ ಮಾಡ್ತಾರಾ? ಮಾಡಲ್ಲ. ನಾವು ಎಷ್ಟೋ ಕಂಪ್ನಿಗಳಿಗೆ ಭೇಟಿ ಕೊಟ್ಟಾಗ ಅವ್ರು ಅದೇ ಹೇಳ್ತಾರೆ, ಮಾಡಲ್ಲ ಸರ್ ಅಂತ. ನಮಗೆ ಭಾಳ ಮುಖ್ಯವಾಗಿ ಬರಬೇಕಾಗಿರೋದೇನು ಗೊತ್ತಾ, ನಮ್ಮ ಭಾಷೆಯ ಮೇಲೆ, ನಮ್ಮ ನಾಡಿನ ಮೇಲೆ ಪ್ರತಿಯೊಬ್ಬ ಕನ್ನಡಿಗನ, ದಯವಿಟ್ಟು ಈ ವಾಹಿನಿಯನ್ನು ಯಾರ್ಯಾರು ನೋಡ್ತಾ ಇದ್ದೀರಿ ಇದೊಂದು ಮಾತ್ರ ಭಾಳ ಅದ್ಭುತವಾಗಿ ಇಟ್ಕೊಳ್ಳಿ. ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ನಮ್ಮ ಭಾಷೆ ಮೇಲೆ ನಮಗೆ ಹಿಡಿತಾ ಇರಬೇಕು, ಅವನಿಗಲ್ಲ. ಇದು ಉಲ್ಟಾಗೋಗ್ಬಿಟ್ಟಿದೆ. ನಮ್ಮ ಭಾಷೆನ ಹಿಡಿತಾ ಯಾರು ಸಾಧಿಸ್ತಾ ಇದ್ದಾರೆ ಅಂದರೆ ಇವ್ರು 4 ಜನ ಸೇರ್ಕೊಂಡು ಸಾಧಿಸ್ತಾ ಇದ್ದಾರೆ. ಮತ್ತೆಲ್ಲಿ ಸಿಗುತ್ತೆ ನಮಗೆ ಸಿಗಬೇಕಾಗಿರೋ ಸ್ಥಾನಮಾನ ಎಲ್ಲಿ ಸಿಗುತ್ತೆ? ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವತ್ತೂ ಆ ಹಿಡಿತವನ್ನು ಇಟ್ಕೋತೀವಿ, ಆವಾಗ ನಾವು ಕರ್ನಾಟಕದಲ್ಲೇ ಕನ್ನಡಿಗನೇ ಸಾರ್ವಭೌಮ ಅಂತ ಎದ್ದು ತಟ್ಕೊಂಡು ಹೇಳ್ಬೋದು. ಸರ್, ನಿಮ್ಮ ಪ್ರಕಾರ ಯಾವ ರಾಜಕೀಯ, ಯಾವ ಒಂದು ಪಕ್ಷ ಬಂದರೆ ನಮ್ಮ ಕನ್ನಡ ಒಂದಷ್ಟು ಪರವಾಗಿಲ್ಲಪ್ಪ ಅಂತ ಅನ್ಸುತ್ತೆ ನಿಮಗೆ? ನನಗೆ ಈ ಸಿದ್ದರಾಮಯ್ಯನವ್ರ ಮೇಲೆ ಭಾಳ ಗೌರವ ಇತ್ತು, ಅಭಿಮಾನ ಇತ್ತು. ನಾನು ಪದೇ ಪದೇ ಹೇಳ್ತಾ ಇದ್ದೆ ಸಿದ್ದರಾಮಯ್ಯವ್ರಿಗೆ, ಕನ್ನಡದ ರಾಮಯ್ಯ ಅವರು ಕನ್ನಡದ ವಿಚಾರದಲ್ಲಿ ಯಾವುದಾದ್ರೂ ಒಂದು ಬದಲಾವಣೆ ತರ್ತಾರೆ ಅಂತ. ಯಾಕೆ ಅವರು ಟುಸ್ಪಟಾಕಿ ಆಗ್ಬಿಟ್ರಪ್ಪ? ಅವ್ರಿಗೆ ಯಾಕೆ ಹೈಕಮಾಂಡ್ ನನಗೆ ಕೊಕ್ಕೆ ಆಗ್ತಾ ಇದೆಯಾ? ಅಥವಾ ನೀವು ಹಿಂದಿ ಗುಲಾಮಗಿರಿ ಮಾಡಬೇಕು ಅಂತ ಏನಾದ್ರು ತೀರ್ಮಾನ ಮಾಡಿದ್ದೀರಾ ಸಿದ್ದರಾಮಯ್ಯನವರೇ? ಅದಕ್ಕೆ ನೋಡಿರಿ, ಈಗ ನಾವು ಉದಾಹರಣೆ ತೊಗೋಬೇಕು. ವಿಜಯ್ ಏನು ಇತಿಹಾಸನೇ ಇಲ್ಲ, ಯಾವ ಪಾರ್ಟಿ ಕಟ್ಟಲಿಲ್ಲ, ಯಾವ ಕೌನ್ಸಿಲರ್ ಎಲೆಕ್ಷನ್ಗೂ ನಿಲ್ಲಿಸಲಿಲ್ಲ. ಏಕಾಏಕಿ ಅಲ್ಲಿನ ಜನ ಎಷ್ಟು ಅದ್ಭುತವಾಗಿ ತೀರ್ಮಾನ ಮಾಡಿದ್ದಾರೆ ಅಂದರೆ 107 ಸೀಟು ಸಾಮಾನ್ಯ ಅಲ್ಲ. ಒಬ್ಬ ಗೆಲ್ಲಬೇಕು ಅಂದರೆ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ 107 ಜನನ್ನ
ಸೈನ್ಯವನ್ನು ಕರ್ಕೊಂಡು ಆ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಏನೂ ಗೊತ್ತಿಲ್ಲ ಅವನಿಗೆ. ರಾಜಕೀಯ ಏನು ಮಾಡಬೇಕು, ಆರ್ಥಿಕತೆ ಹೆಂಗೆ ಸುಧಾರಣೆ ಮಾಡಬೇಕು, ಅಲ್ಲಿನ ರಾಜಕೀಯ ಬೆಳವಣಿಗೆ ಯಾವ ರೀತಿ ನನ್ನ ಎಲ್ಲ, ಯಾಕೆಂದರೆ ಫುಲ್ ಘಟಾನುಘಟಿಗಳೇ ಅಲ್ಲಿರೋದು, ಎಲ್ಲ 30-40 ವರ್ಷ ತೇಗಿರೋರೆ ಅವ್ರು ಅಲ್ಲಿರೋರು ಅಕ್ಕಪಕ್ಕದ ಪಕ್ಷದವರು. ಅಂಥವ್ರ ಮಧ್ಯೆ ಇವ್ರನ್ನ ಕರ್ಕೊಂಬಂದಿದ್ದಾರೆ ಅಂದರೆ ಇದೇ ಸ್ವಾಭಿಮಾನವನ್ನು ನಾನು ಕನ್ನಡಿಗರಲ್ಲಿ ಕೇಳ್ತಾ ಇರೋದು. ನೀವು ಕೂಡ ಒಂದು ಚಿಂತನೆಯನ್ನು ಮಾಡಿ. ನನ್ನ ಪಕ್ಷದ ಯಾವ ಹೆಸರು ಹೇಳಲ್ಲ, ಆದರೆ ಯಾವುದು ಪ್ರಾದೇಶಿಕತೆಯನ್ನು ಉಟ್ಕೊಳ್ಳುತ್ತೆ, ಯಾವ ಪ್ರಾದೇಶಿಕತೆಗೆ ಕನ್ನಡ ನಾಡಿನ ಬಗ್ಗೆ ಅಭಿಮಾನ ಇರುತ್ತೆ, ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ಉಳಿಸ್ಕೊಳ್ಳುವಂಥ ಶಕ್ತಿ ಇರುತ್ತೆ, ಅಂಥ ಪಕ್ಷಗಳಿಗೆ ನೀವು ಮಣೆ ಹಾಕಿ. ಯಾಕೆ ಬೇಕು? ಎಲ್ಲಾದ್ರೂ ನೋಡ್ಬೋದು ನೀವು ಹೈಕಮಾಂಡ್ ಸಂಸ್ಕೃತಿ. ಇಲ್ಲಿ ಯಾವನಾರ ಬಟ್ಟೆ ಎಳೆದ್ರೂ ಹೈಕಮಾಂಡ್ ಸಂಸ್ಕೃತಿ, ಮತ್ತೊಬ್ಬನ ಹತ್ರ ಪೆನ್ ಇಸ್ಕೋಬೇಕು ಅಂದರೂ ಹೈಕಮಾಂಡ್ ಸಂಸ್ಕೃತಿ. ನಾವು ಹಾಕ್ಕೊಳ್ಳುವಂಥ ಶರ್ಟಲ್ಲಿ ಒಂದು ಬಟನ್ ಬಿಚ್ಕೊಂಡಿದ್ರು ಆ ಬಟನ್ ಹಾಕ್ಕೋತೀನಿ ಅಂದರೂ ನಾವು ಹೈಕಮಾಂಡ್ ಕೇಳಬೇಕು. ಅಂಥ ಸಂಸ್ಕೃತಿ ಯಾಕೆ ರೀ? ನೋಡಿ ಎಷ್ಟು ರಾಜಾರೋಷವಾಗಿ ತಮಿಳುನಾಡಿನಲ್ಲಿ ವಿಜಯ್ ಎಷ್ಟು ಚೆನ್ನಾಗಿ ಅವ್ರು 107 ಸೀಟನ್ನು ಪ್ರಾದೇಶಿಕತೆನೇ, ಅವ್ರಿಗೂ ಕೆಲಸ ಮಾಡಿರೋದೇನು ಗೊತ್ತಾ, ಪ್ರಾದೇಶಿಕತೆನೇ. ಆದರೆ ಸ್ವಾಭಿಮಾನ ತಮಿಳ್ನಾಡವ್ರಿಗೆ ತುಂಬ ಇದೆ. ನಾನು ಅದನ್ನು ಖಂಡಿತ ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ಇಲ್ಲಿನ ಕನ್ನಡಿಗರಿಗೆ ಏನಾಗಿದೆ ರೀ? ಯಾಕೆ ಇಲ್ಲಿನ ಕನ್ನಡಿಗರು ನೀವು ಕೂಡ ಮನಸ್ಸು ಮಾಡಿ. ನಾನು ಎಲ್ಲವನ್ನು ನಾವು ಹೇಳೋದೇನು ಗೊತ್ತಾ, ಕೆಲವರು ಹೇಳ್ತಾರೆ ಇದನ್ನು ಧರ್ಮದ ದೃಷ್ಟಿಯಲ್ಲಿ ತಗೊಳ್ತಾರೆ. ನಾನು ನನ್ನ ತಂದೆ ತಾಯಿನೂ ಕೂಡ ನನ್ನನ್ನು ಹಿಂದೂ ಧರ್ಮದಲ್ಲೇ ಎತ್ತಿರೋದು. ಯಾಕೆ ಹೇಳಿ? ನಾನು ಕೂಡ ದೇವ್ರ ಪೂಜೆ ಮಾಡ್ತೀನಿ, ನನಗೂ ಕೂಡ ಸಂಸ್ಕಾರ ಸಂಸ್ಕೃತಿ ಮೇಲೆ ಅಪಾರವಾದಂಥ ಗೌರವ ಇದೆ. ಇದೆಲ್ಲವನ್ನ ಇಟ್ಕೊಳ್ಳೋಣ. ಎಲ್ಲವನ್ನ ಇಟ್ಕೊಂಡು ಯಾರಾದರೂ ಒಬ್ಬರು ಪುಣ್ಯಾತಮರು ದಯವಿಟ್ಟು ಪ್ರಾದೇಶಿಕತೆ ಬಗ್ಗೆ ಚಿಂತನೆ ಮಾಡಿ ಈ ಪ್ರಾದೇಶಿಕ ಒಂದು ಪಕ್ಷ ಅಂತಲೇ ಯಾವುದಾದ್ರು ಒಂದು ಸ್ಥಾಪನೆ ಮಾಡಿರಿ. ನಮ್ಗೆ ಯಾರಿಗೂ ಆಸೆ ಇಲ್ಲಪ್ಪ, ನೀವು ಹಂಗೆ ಅನ್ಕೊಬಿಡಿ. ನಮ್ಗೆ ಯಾರಿಗೂ ಆಸೆ ಇಲ್ಲ, ನಮಗದು ಅವಶ್ಯಕತೆಯೂ ಅಲ್ಲ. ನಮ್ಮನ್ನು ಭಗವಂತ ಅಂದರೆ ನಾವು ನಂಬಿರ್ತಕ್ಕಂಥ ತಾಯಿ ನಮ್ಮನ್ನು ಇದೇ ರೀತಿ ಹಿಂಗೆ ಹೋಗಬೇಕು ಅಂತ ಹೇಳ್ಬಿಟ್ಟಿದ್ದಲ್ಲಿ ನಾನು ಅದೇ ರೀತಿ ಇರ್ತೀನಿ, ತೊಂದರೆ ಇಲ್ಲ. ಆದರೆ ನಾವು ಈ ನಾಡಿಗೆ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ಮನೋಭಾವ ಯುವ ಪೀಳಿಗೆಯಲ್ಲಿ ನಾನು ಹೇಳ್ತಾ ಇರೋದು. ಯಾರು ಈ ವಯಸ್ಸಾಗಿರೋ ಮನೇಲಿರೋರಿಗೆ ಹೇಳ್ತಾ ಇಲ್ಲ ನಾನು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡಿ ಅಂತ. ಯುವ ಪೀಳಿಗೆ ಮಾಡಿ, ನಿಮಗೆ ಆ ಶಕ್ತಿ ಇದೆ ಖಂಡಿತ. ಉಪೇಂದ್ರ ಅವ್ರ ಬಗ್ಗೆ ಅವ್ರು ತೆಗೆದಿರ್ತಕ್ಕಂಥ ಚಲನಚಿತ್ರ ಇರ್ಬೋದು, ಅವರ ವ್ಯಕ್ತಿತ್ವವನ್ನು ನಾನು ಭಾಳ ಸ್ವೀಕಾರ ಮಾಡ್ತೀನಿ. ಯಾಕೋ ಎಲ್ಲೋ ಒಂದು ಕಡೆ ಅವರು ಪ್ರಜಾಕೀಯ ಅಂತ ಒಂದು ಪಕ್ಷವನ್ನು ಮಾಡಿ ಸ್ವತಂತ್ರವಾಗಿ ಎದುರಿಸೋಕ್ಕಾಗದೇನೋ ಏನೋ ಗೊತ್ತಿಲ್ಲ ಪಾಪ, ಅವರು ಯಾಕೋ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗ್ಬಿಟ್ರ ಅಂತ. ಯಾಕೆ ನೋಡಿ, ಜನ ಪಾಪ ಅವರು ತೆಗೆದಿರೋ ಸಿನಿಮಾನ ಸ್ವೀಕಾರ ಮಾಡ್ತಾರೆ, ಅವರೇ ನಿರ್ದೇಶನ ಮಾಡಿ ಅವರೇ ನಡೆಸಿರ್ತಕ್ಕಂಥ ಚಿತ್ರಗಳನ್ನ ಅದ್ಭುತವಾಗಿ ಸ್ವೀಕಾರ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಈ ನಾಡಿನ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಜನಗಳಿಗೆ ಮುಂದುವರಿಬೇಕಪ್ಪ ಅಂತೇಳಿ ಅವ್ರು ತೋರಿಸಿದ ಸಿನಿಮಾದಲ್ಲಿ ಅದನ್ನು ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅಂತ ಹೋದರು. ನಮ್ಮ ಜನ ಇಲ್ಲಿನ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರು ಯಾಕೋ ಗೊತ್ತಿಲ್ಲ ನಮ್ಮ ಸಿನಿಮಾ ನಟರನ್ನ, ಸಿನಿಮಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಯಾರನ್ನೇ ಆಗಲಿ ಸ್ವೀಕಾರ ಮಾಡ್ತಾಯಿಲ್ಲ. ಅದ್ರಲ್ಲಿ ನಾನು ಕಂಡಂಥದ್ದು ಅಂಬರೀಷ್ ಅವರೊಬ್ಬರೇ, ಮಂಡ್ಯದಲ್ಲಿ MP ಆದಂಥವ್ರು, ಮತ್ತು ಅವ್ರ ಹೆಂಡ್ತಿ, ಅದಾದಮೇಲೆ ಇಲ್ಲಿ ಅನಂತ್ನಾಗು ಮತ್ತು ಶಶಿಕುಮಾರು, ಈ ರೀತಿ ಬಂದು ಹೊರಟೋದ್ರು. ಯಾರೂ ಕೂಡ ಉಳಿಸುವಂಥ ಕೆಲಸ ಒಬ್ಬರು ಮಾಡಲಿಲ್ಲ. ಯಾಕೆ ಅಂತ ಅದೇನೋ ಒಂದು ಶಾಪನ ಅಥವಾ ಇವ್ರ ಕೈಲೇ ಆಗ್ತಾ ಇಲ್ವ ಅಂತ ಗೊತ್ತಿಲ್ಲ. ಸರ್, ತಮಿಳ್ನಾಡಲ್ಲಿ ಇವಾಗ ಗೆದ್ದಿರೋದು ವಿಜಯ್ ಅವರೇ, ಅವರು ಸಿನಿಮಾ ರಂಗದವರೇ. ಅಲ್ಲಿ ಗೆಲ್ತಾರೆ ಅಂದರೆ ಇಲ್ಲಿ ಏನಕ್ಕೆ ಆಗ್ತಾಯಿಲ್ಲ? ಅಷ್ಟೇ, ತಮಿಳ್ನಾಡಿನ ಜನಕ್ಕೆ ಸ್ವಾಭಿಮಾನ ಇದೆ. ಇಲ್ಲಿ ನಮ್ಮ ಕನ್ನಡಿಗರಿಗೆ ಏನು ಗೊತ್ತಾ, ನಾನು ಅದೇ ನಿಮ್ಗೆ ಅವಲೇ ಹೇಳಿದ್ನಲ್ಲ ಆಡು ಭಾಷೆಯಲ್ಲಿ, ಕನ್ನಡಿಗರು ಕಾಲೆಳೆಯೋದನ್ನು ಬಿಡಬೇಕು. ಯಾರೋ ಏನೋ ಮಾಡ್ತಾಯಿದ್ದಾನೆ ಅಂದರೆ ನಾವು ಸಪೋರ್ಟ್ ಮಾಡಬೇಕ್ರಿ, ಸಾಕಾರ ಮಾಡಬೇಕು ತಾನೇ. ಯಾರೋ ಒಬ್ಬ ಮನೆ ಕಟ್ಬಿಟ್ಟ ಅಂದರೆ ಅದನ್ನು ಉಣಿಸೋದು ಹೆಂಗೆ ಅಂತ ಯೋಚನೆ ಮಾಡ್ತಾಯಿರ್ತಾನೆ ನಾವು ಇನ್ನೊಬ್ಬ ಕನ್ನಡದವನು, ಇವ್ನು ಹೆಂಗೋ ಮನೆ ಕಟ್ಬಿಟ್ಟ, ಇವ್ನು ಹೆಂಗನ ಉಂಡಿಸ್ಬೇಕಲ್ಲ ಅಂತ. ಆದರೆ ಅವನು ಕಟ್ಲಪ್ಪ ಅಂತ ಯಾವಾಗ ನಮ್ಮ ಕನ್ನಡಿಗರು ಯೋಚನೆ ಮಾಡ್ತಾರೆ, ಯಾವಾಗ ನಮ್ಮ ಕನ್ನಡಿಗರು ಬೇರೆ ಭಾಷಿಕರನ್ನ ಅಪ್ಕೊಳ್ಳೋದನ್ನು ಬಿಡ್ತಾರೆ, ಅಲ್ಲಿ ತನಕ ಕನ್ನಡಿಗರು ಕನ್ನಡ ಭಾಷೆ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ.
ಇದಕ್ಕೆ ಹೇಳಿದ್ದು, ಇದಕ್ಕೊಂದು ನಾಯಕತ್ವ, ಇದಕ್ಕೊಬ್ಬ ನಾಯಕರು, ಇದಕ್ಕೊಬ್ಬ ಯಜಮಾನರು, ಇದನ್ನು ಯಾರೂ ಸ್ವೀಕಾರ ಮಾಡ್ತಾರೆ ಇಲ್ಲ. ಯಾಕೆಂದ್ರೆ ಅವ್ರವ್ರ ಪ್ರತಿಷ್ಠೆ ಇಲ್ಲಿ. ನಿಂದು ಹಂಗೆ ನಂದು ಹಂಗೆ, ನಾನು ಬರಬೇಕಾ, ನಿನ್ನ ಜೊತೆ ನಾನು ಬಂದು ನಿಂತ್ಕೋಬೇಕಾ, ಈ ಪ್ರತಿಷ್ಠೆ ಎಲ್ಲವನ್ನು ಇಟ್ಟು ಪಕ್ಕದಲ್ಲಿಟ್ಟು ಎಲ್ಲರ ಸಾಮೂಹಿಕ ನಾಯಕತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಏನು ಇನ್ನು 224 ವಿಧಾನಸಭಾ ಕ್ಷೇತ್ರ ಬರುತ್ತಲ್ಲ, ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ನೀವು ಈ ರೀತಿ ಒಳ್ಳೊಳ್ಳೆಯವ್ರನ್ನ ಚಿಂತನೆ ಮಾಡಿ, ಸಾಹಿತಿಗಳು, ಚಿಂತಕರು, ಇವರೆಲ್ಲರನ್ನ ಒಗ್ಗೂಡಿಸಿ ಒಂದು ಪ್ರಾದೇಶಿಕತೆ ಬಗ್ಗೆ ಚಿಂತನೆ ಮಾಡಲಿ. ಖಂಡಿತ ಅವತ್ತು ನಾವು ಕಂಡಂಥ ಕರುನಾಡು ಕನಸು ಖಂಡಿತ ಬೀಳುತ್ತೆ. ಈಗ ನಾವು ಕನ್ನಡದ ಹೋರಾಟಕ್ಕೆ ಬಂದಂಥ ಸಂದರ್ಭದಲ್ಲಿ ಹಾಕ್ತಾನೆ ಆ ರೌಡಿಗಳ ಒಂದು ಹಾವಳಿ ಕಮ್ಮಿ ಆಗ್ತಾಯಿತ್ತೇನೋ ಅನ್ಕೋಬೇಕು. ಯಾಕಂದರೆ ಕನ್ನಡ ಪರ ಹೋರಾಟಗಾರರಿಗೂ ರೌಡಿಗಳಿಗೂ ನಾವು ಕಂಪೇರೇ ಮಾಡೋಕ್ಕಾಗಲ್ಲ, ಅಂದರೆ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕನ್ನಡ ಪರ ಹೋರಾಟಗಾರರದೇ ಒಂದು, ಅಂದರೆ ಕನ್ನಡ ಪರ ಹೋರಾಟಗಾರರು ಈ ನಾಡಿಗೋಸ್ಕರ ರೌಡಿಗಳಿಗಿಂತ ಹೆಚ್ಚು ರೀ. ನಾವೇ ನೋಡ್ತಾ ಇದ್ವಲ್ಲ, ಹೋರಾಟ ಮಾಡ್ತಿದ್ರಲ್ಲ, ಯಾರಿಗೂ ಏನು ಯೋಚನೆ ಮಾಡದೆ, ಏನೂ ಕೇರ್ ಮಾಡದೆ, ಅಂದರೆ ಕನ್ನಡದ ವಿಚಾರದಲ್ಲಿ. ನಾನು ಈ ಒಂದು ಸಂದರ್ಭದಲ್ಲಿ ಸುಮಾರು ಜನ ಆಫೀಸರ್ಗಳು, ಕನ್ನಡದ ಆಫೀಸರ್ಗಳು ಅಂತ ನಾನು ಕರಿತೀನಿ ಅವ್ರನ್ನೆಲ್ಲ, ಕನ್ನಡದ ಪರವಾಗಿ ನಿಂತಂಥ ಎಷ್ಟೋ ಪೊಲೀಸ್ ಅಧಿಕಾರಿಗಳನ್ನ ನೆನೆಸ್ಕೊಳ್ಳೇಬೇಕು ರೀ. ಸುಮಾರು ಜನ ಭಾಳ ಎದೆ ತಟ್ಕೊಂಡು ಹೇಳ್ಬೋದು, ಅವ್ರಿಗೆಲ್ಲ ಸಹಕಾರವನ್ನು ಮಾಡಿದ್ದಾರೆ ಸುಮಾರು ಜನ ಪೊಲೀಸ್ ಅಧಿಕಾರಿಗಳು. ಯಾಕಂದರೆ ಅವ್ರು ಹೇಳೋರು, ನೋಡಪ್ಪ ನಾನು ಬಟ್ಟೆ ಹಾಕ್ಬಿಟ್ಟಿದ್ದೀನಿ, ನಾನು ಬಟ್ಟೆ ಬಿಚ್ಚಿ ಬಂದರೆ ನಿನ್ನ ಜೊತೆಲಿ ಹೋರಾಟ ಮಾಡ್ಬೋದು, ಆದರೆ ನನ್ನ ವ್ಯಾಪ್ತಿಯಲ್ಲಿ ನಾನು ಕಾರ್ಯನಿರ್ವಹಿಸಬೇಕಾಗಿರೋದ್ರಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ನೀನು ಮಾಡ್ತಾ ಇದೆಯಾ, ನಿನಗೆ ನಾವು ಬೆನ್ನು ತಟ್ಬೋದು, ಅದು ಕನ್ನಡದ ಕೆಲಸ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಆಡು ಭಾಷೆಯಲ್ಲಿ ನಿಮ್ಮ ತಂದೆ ತಾಯಿ ಒಂದು ಮಾತು ಹೇಳ್ಕೊಡ್ತಾ ಇರ್ತಾರೆ, ಏನಂತ, ಅನ್ನ ಹಾಕು ಇಲ್ಲ ಅನ್ನ ಹಾಕು ಮನೆ ತೋರಿಸ್ಬೇಕಂತೆ. ಅಂದರೆ ಸಾಧ್ಯ ಆದರೆ ನನ್ನ ಕೈಲಿ ಒಳ್ಳೇದು ಮಾಡಬೇಕು, ಒಳ್ಳೇದಾಗಿಲ್ಲ ಅಂದರೆ ನೋಡಪ್ಪ ಈ ರಸ್ತೆಯಲ್ಲಿ ಹೋಗು ಒಳ್ಳೆ ಊಟ ಸಿಗುತ್ತೆ ನಿನಗೆ. ಈ ಕೆಲಸವನ್ನು ಅವತ್ತಿನ ಪೊಲೀಸ್ ಅಧಿಕಾರಿಗಳು ಮಾಡ್ತಾಯಿದ್ರು ಸುಮಾರು ಜನ. ಆಮೇಲೆ ನಾವು ಕಾವೇರಿ ಗಲಾಟೆಯಲ್ಲಿ ಹೋಗ್ತೀವಿ, ನಮ್ಮನ್ನು ಬಂಧಿಸ್ತಾರೆ. ನಾವು ಸುಮಾರು ಬೆಳಗಿನ ಜಾವ 5 ಗಂಟೆಯಲ್ಲಿ ಪರಪ್ಪನಗರ ಜೈಲಿಗೆ ಹೋಗ್ತೀವಿ ಒಳಗಡೆ. ಯಾವ ರೀತಿ ಅಂದರೆ ಇದು ಯಾವತ್ತು ನಮ್ಮನ್ನು ಇದು 2016ರಲ್ಲಿ ಹೆಂಗೆ ಅಂದರೆ ನಮ್ಮನ್ನು ಭೇಟಿ ಮಾಡಲಿಕ್ಕೆ ಅಂತಲೇ ಕೆಲವು ಅಲ್ಲಿನ ರೌಡಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರು ಪರಪ್ಪನಗರದಲ್ಲಿ ಕನ್ನಡ ಪರ ಹೋರಾಟಗಾರರನ್ನ ಭೇಟಿ ಮಾಡಬೇಕು ಅಂತೇಳಿ ಕಾಯ್ತಾ ಇರ್ತಾರೆ. ಅವರೇನು ಅಭಿಮಾನಕ್ಕೆ ಕಾಯ್ತಾ ಇದ್ರು, ರೌಡಿಗಳು ಅಭಿಮಾನಕ್ಕೋ ಅಥವಾ ಒಂದು ಒಳ್ಳೆ ಶುಭ ಸಂದೇಶ ನೀವು ಮಾಡ್ತಾರ ಕೆಲಸ ಒಳ್ಳೇದು ಅಂತ ಹೇಳಲಿಕ್ಕೋ, ಆದರೂ ಕೂಡ ನಾವ್ಯಾರೂ ಕೂಡ ಅವ್ರನ್ನ ಭೇಟಿ ಮಾಡಲ್ಲ. ಕಾರಣ ಏನು ಇಷ್ಟೇ, ನಾವು ಹೋಗಿರೋದು ನಾಡಿನ ಪರ ಹೋರಾಟದ್ದು, ನಾಡಿನ ಪರ ಚಿಂತನೆಗೆ. ಇವರ ಸಂಪರ್ಕ ನಮಗೆ ಯಾಕೆ? ಆಮೇಲೆ ನಮ್ಮ ನೋಡಿ ದಾರಿ ಬದಲಾವಣೆ ಆಗ್ಬಿಡುತ್ತೆ. ನೀವೇನಾದರೂ ಕನ್ನಡ ಪರ ಹೋರಾಟದ ಚಿಂತನೆ ಇಟ್ಕೊಂಡು ಹೋಗಿದ್ದೀರ ತಾನೇ, ನೀವೇನಾದರೂ ಅವ್ರ ಸಂಪರ್ಕಕ್ಕೆ ಹೋಗ್ಬಿಟ್ಟಿದ್ರೆ ನಿಮ್ಮ ರೂಟೇ ಬದಲಾವಣೆ ಆಗ್ಬಿಡೋದು. ಆಮೇಲೆ ಕನ್ನಡ ಪರ ಹೋರಾಟಗಾರರಿಗೂ ಮತ್ತು ಅವತ್ತಿನ ರೌಡಿಗಳಿಗೂ ಅದನ್ನು ನಾವು ಕಂಪೇರೇ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಯಾಕೆಂದರೆ ಅವರು ನೋಡಿ, ಯಾರೂ ಕೂಡ ಭೂಮಿಗೆ ಅವ್ರ ತಾಯಿ ಜನ್ಮ ಕೊಡಬೇಕಾದ್ರೆ ನೀನು ರೌಡಿ ಆಗು, ಹೌದು, ನೀನು ಮಿಲ್ಟ್ರಿಯವನಾಗು, ನೀನು ಪೊಲೀಸವನಾಗು, ನೀನು ಡಾಕ್ಟ್ರಾಗು, ನೀನು ಹೋರಾಟಗಾರ ಆಗು ಅಂತ ಯಾರೂ ಕೂಡ ಜನ್ಮ ಕೊಟ್ಟಿರಲ್ಲ. ಅವರ ಜೀವನದ ಕೆಲವೊಂದು ಹಿತಕರ ಘಟನೆ ಅಂತ ಏನು ಹೇಳ್ತೀವಿ ನಾವು, ಆ ಘಟನೆಗಳ ಸಂಬಂಧ ಅವರ ಬೆಳವಣಿಗೆ ತಿರುವನ್ನು ಪಡೆದುಕೊಂಡಿರುತ್ತೆ. ನಾನೆಲ್ಲರೂ ಕೆಟ್ಟವರು ಅಂತ ಹೇಳಲ್ಲ. ಇಡೀ ರೌಡಿಗಳ ಪಟ್ಟಿಲಿ ಯಾರ್ಯಾರಿರ್ತಾರೆ ಅವರೆಲ್ಲರೂ ನಾನು ಕೆಟ್ಟವರು ಅಂತಲೂ ಹೇಳಲ್ಲ, ಎಲ್ಲರೂ ಒಳ್ಳೆಯವರು ಅಂತಲೂ ನಾನು ಹೇಳಲ್ಲ. ಆದರೆ ಸಮಯ ಸಂದರ್ಭ ಕೆಲವು ಬದಲಾವಣೆಗಳಾಗಿರುತ್ತೆ, ಅವರ ಜೀವನ ತಿರುವುಗಳನ್ನ ಕಂಡಿರುತ್ತೆ. ಹೌದು. ಆಮೇಲೆ ಸುಮಾರು ಜನ ಕೆಲವರು ಕನ್ನಡ ಪರ ಹೋರಾಟಕ್ಕೂ ಬಂದರು, ಕೆಲವರು ಕನ್ನಡ ಪರ ಸಂಘಟನೆಗಳ್ನೂ ಕಟ್ಟಿದ್ರು. ಆದರೆ ಎಲ್ಲರೂ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕೆಲವೊಂದು ನಾನು ಯಾವುದೋ ಒಂದು ಹೋರಾಟಕ್ಕೆ ಹೋಗಿದ್ದೆ, ಆ ಹೋರಾಟದಲ್ಲಿ ನೋಡಿದೆ ಏನಾಯಿತು, ನಾವು ಹೋರಾಟ ಮಾಡ್ತಾಯಿದ್ದೀವಿ, ನಮಗೆ ಈ ಪೊಲೀಸು ವ್ಯಾನು ಮತ್ತೊಂದು ಮಗದೊಂದು ಅಂದರೆ ಯಾವುದು ನಮಗೆ ಭಯ ಅನ್ನೋದಿಲ್ಲ. ಯಾಕಂದರೆ ನಾವೆಲ್ಲ ಚಳಿಯನ್ನು ಬಿಟ್ಟು ಹೋರಾಟಕ್ಕೆ ಬಂದಂಥವ್ರು, ಸಮುದ್ರದ ನೀರಲ್ಲಿ ಈಜಿ ಎದ್ದು ಬಂದು ಕುಂತು ಹೋರಾಟ ಮಾಡೋದಂಥವ್ರು. ನಮಗೆ ಚಳಿನೇ ಗೊತ್ತಿಲ್ಲ. ಇನ್ನು ಕೆಲವ್ರಿಗೆ ಯಾರಿಗ ಬಂದಿರ್ತಾರಲ್ಲ, ಕನ್ನಡದ ಗೊತ್ತಿಲ್ಲ, ಕನ್ನಡ ಗಂಧ ಗೊತ್ತಿಲ್ಲ, ಇತಿಹಾಸ ಗೊತ್ತಿಲ್ಲ, ಹೋರಾಟ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಈಗ ಮಾಮೂಲಿ ನಾವು ಹೋರಾಟ ಮಾಡಬೇಕಾದ್ರೆ ಸರ್ವೇ ಸಾಮಾನ್ಯ
ಪೊಲೀಸ್ ಅಧಿಕಾರಿಗಳು ಬಂದು ನಿಂತ್ಕೊಳ್ಳೋದು. ಯಾಕೆಂದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅವ್ರು ಬರಲೇಬೇಕು. ಹೌದು. ಬಂದಿರ್ತಾರೆ, ದೊಡ್ಡ ದೊಡ್ಡ ವ್ಯಾನು ಜೀಪ್ ಎಲ್ಲ ತೊಗೊಂಬಂದು ನಿಲ್ಲಿಸಿರ್ತಾರೆ. ಕೆಲವರು ಪಾಪ ಹೆಸರು ಬೇಡ, ನಿಮ್ಮ ಮಾಧ್ಯಮದ ಮುಖಾಂತರ ಹೆಸರು ಬೇಡ, ಕೆಲವರು ಯಾವುದೋ ಒಂದು ಸಂಘಟನೆಯವ್ರು ಬಂದಿದ್ರು, ನಾವು ಹೋಗಿದ್ದು, ನಾವು ಹೋರಾಟ ಮಾಡೋಕ್ಕೆ ಅಂತ ಕೂತಿದ್ದೀವಿ. ಅವರು ಬಂದರು. ಅವ್ರು ಬರೋ ಟೈಮ್ಗೆ ಮಾಮೂಲಿ ಇದು, ಯಾಕೆಂದರೆ ಪ್ರಿವೆಂಟಿವ್ ಅರೆಸ್ಟ್ ಅಂತ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು. ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆವಾಗ ಅರೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಮಾಮೂಲಿ ಅವರು ಬ್ಯಾರಿಕೇಡ್ ಥರ ಹಾಕತ್ತಾರೆ, ಇಲ್ಲ ಗಾಡಿ ತಂದು ನಿಲ್ಲಿಸ್ತಾರೆ, ಯಾರು ಹೊರಗಡೆ ಹೋಗ್ಬಾರ್ದು ಅಂತ ಈ ಥರ ಎಲ್ಲ ಮಾಡ್ತಾರೆ ಅವರು. ಮಾಡಬೇಕಾದ್ರೆ ಯಾರು ಒಂದು ಸಂಘ ಅಂತ ಅಲ್ಲಿ ಬಂದಿತ್ತು, ಹೋರಾಟ ಮಾಡ್ತೀವಿ ಅಂತ ಬಂದವರು, ನೀವು ನಂಬಲ್ಲ, ಒಂದು 300-400 ಜನ ಇದ್ದರು ನಮ್ಮ ಹಿಂದೆ. ನಾವು ಬೆರಳೆಣಿಕೆ ಅಷ್ಟೇ ಹೋರಾಟ ಮಾಡ್ತಾಯಿದ್ದು. ತಿರುಗಿ ನೋಡ್ತೀವಿ ಆ ಗಾಡಿ ಅದೆಲ್ಲ ಬಂದು ಒಬ್ಬರೂ ಇಲ್ಲ. ವ್ಯತ್ಯಾಸ ಇಷ್ಟೇ ನೋಡಿ. ಎಲ್ಲರೂ ಶಾಲ್ನ ಜೋಬಲ್ಲಿ ಇಟ್ಕೊಂಡು ಹೊಂಟೋಗ್ಬಿಟ್ಟಿದ್ದಾರೆ. ಯಾಕೆ ಸರ್? ಭಯ ಪೊಲೀಸರು. ಅರ್ಥ ಆಯ್ತಾ? ಅಂದರೆ ಸಮಾಜದಲ್ಲಿ ನೀವು ಹೆಂಗೆ ಗುರುತಿಸ್ಕೊಂಡಿರ್ತೀರಾ, ಕನ್ನಡ ಪರ ಹೋರಾಟಗಾರರು ಯಾವ ರೀತಿ ಗುರುತಿಸ್ಕೊಂಡಿರ್ತಾರೆ, ಇಷ್ಟೇ ವ್ಯತ್ಯಾಸ. ಅದಕ್ಕೆ ನಾನು ಹೇಳಿದ್ದು, ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ. ಪಾಪ ಅವ್ರದ್ದೇ ರೀತಿಲಿ ಕೆಲವ್ರು ಬಂದ್ಬಿಟ್ಟಿರ್ತಾರೆ, ಕೆಲವರು ಆಗಬಾರ್ದು ಅಚಾತುರ್ಯಗಳನ್ನ ನಡೆದು ಪಾಪ ಬಂದು ತಗಲಾಕೊಂಬಿಟ್ಟಿರ್ತಾರೆ. ಅವ್ರಿಗೇನಪ್ಪ ಅಂದರೆ ಈ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಗಾಕೊಂತಾನೆ ಗೊತ್ತಾ, ಆ ರೀತಿ ಬಲೆಯ ಒಳಗಡೆ ಎಳ್ಕೊಂಬಿಟ್ಟಿರ್ತಾರೆ ಅವರೇ. ಆ ರೀತಿ ಬಲೆ ಪೂರ್ತಿ ಎಣೆದ್ಬಿಟ್ಟಿರುತ್ತೆ. ಆ ಬಲೆ ಒಳಗಡೆ ಸೆಂಟ್ರಲ್ಲಿ ಇರ್ತಾರೆ ಅವರು. ಹೊರಗಡೆ ಬರಲಿಕ್ಕೆ ಅವಕಾಶನೇ ಇಲ್ಲ. ನೀನು ಹೊರಗಡೆ ಬಂದರೂ ಪಾಪ ನಿನ್ಗೆ ಅಂತಾರೆ, ಆ ಪಟ್ಟಿ ಇರುತ್ತಲ್ಲ, ಆ ಪಟ್ಟಿ ಹೆಸರು ನಿನ್ನನ್ನು, ನೀನು ಒಳ್ಳೆಯವನಾಗಿ ನಿನ್ನ ಮನೇಲಿದ್ದರೂ ಕೂಡ ಬಿಡಲ್ಲ ಅದು. ಸರ್, ಇವಾಗ ಹೋರಾಟ ಮಾಡಿ ಅಂತಲೇ ಇರುತ್ತೆ. ಹೋರಾಟ ಮಾಡಿ ಜೈಲಿಗೆಲ್ಲ ಹೋಗಿದ್ದೀನಿ ಅಂತ ಹೇಳಿದ್ರಿ. ಆ ದಿನಗಳ ಬಗ್ಗೆ ಹೇಳೋದಾದ್ರೆ, ಆ ಒಳಗಿದ್ದ, ನೀವು ಜೈಲು ಒಳಗಿದ್ದ ದಿನಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳಬೇಕು? ನಾನು ಸುಮಾರು 1 ವಾರಗಳ ಕಾಲ ಇದ್ದೆ. ನನ್ನ ವಿಶೇಷತೆ ಏನಪ್ಪ ಅಂದರೆ, ನಾನು ಯಾರ ಜೊತೆಯಲ್ಲೂ ಸಂಪರ್ಕದಲ್ಲಿ ಹೋಗಲಿಲ್ಲ. ನಾನು ಅಲ್ಲಿ ಅಧಿಕಾರಿಗಳಿಗೆ ಹೇಳಿದ್ದು, ನಾನು ಯಾರ ಜೊತೆಲೂ ಹೋಗಲ್ಲ ಅಂತೇಳಿ. ಅಲ್ಲೊಂದು ಅಡ್ಮಿಷನ್ ರೂಮ್ ಅಂತ ಇರುತ್ತೆ ಒಳಗಡೆ ಹೋಗಿ. ಆ ಅಡ್ಮಿಷನ್ ರೂಮಲ್ಲಿ ನಾನು ಅಡ್ಮಿಷನ್ ರೂಮಲ್ಲಿ ಜಾಸ್ತಿ ದಿನ ಇಟ್ಕೊಳ್ಳಲ್ಲ. ಅಲ್ಲಿಂದ ಬ್ಯಾರಕ್ ಅಂತ ಇರ್ತವೆ, ಆ ಬ್ಯಾರಕ್ಗಳಿಗೆ ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರೆ. ನಾನು ಕೇಳ್ಕೊಂಡಿದ್ದೆ ಅವ್ರಿಗೆ, ನಾನು ಕನ್ನಡ ಶಾಲೆಯಲ್ಲೇ ಹೋಗಿದ್ದೆ ಒಳಗಡೆ. ಅವಾಗ ಅವರು ನನಗೆ ಗುರುತಿಸಿ ಹೇಳಿದ್ರು, ಏನಪ್ಪ ಇದು, ಹೌದು ಏನು ಸರ್ಕಾರಗಳಪ್ಪ ಅಂತ. ಅವರು ಪಾಪ ನೊಂದ್ಕೊಂಡ್ರು. ಯಾಕಂದರೆ ಕನ್ನಡದ ಹೋರಾಟಗಾರರಿಗೆ ಈ ಸ್ಥಿತಿ ಅಲ್ಲಯ್ಯ ಅಂತ. ಇರಲಿ ಸರ್, ಏನು ತೊಂದರೆ ಇಲ್ಲ, ನಾವು ಏನು ಅಂಜೋ ಅಂತ ಇಲ್ಲ, ಎದುರೋ ಅಂಥದ್ದಿಲ್ಲ. ನನಗೆ ತಮ್ಮ ಹತ್ರ ಒಂದು ಮನವಿ ಅಂತ ಅಂದು ಅವತ್ತಿನ ಅಧಿಕಾರಿ ಪಾಪ, ಏನಪ್ಪ, ನಾನು ಯಾರ ಸಂಪರ್ಕಕ್ಕೂ ಹೋಗಲ್ಲ, ನಾನು ಅಡ್ಮಿಷನ್ ರೂಮಲ್ಲೇ ಇರ್ತೀನಿ, ನಿಮಗೆ ಸಮಸ್ಯೆ ಆಗಿಲ್ಲ ಅಂದರೆ, ಯಾಕೆ ನಿಮ್ಮ ಕಾನೂನಿಗೆ ಅಡೆತಡೆ ಇಲ್ಲ ಅಂದರೆ ನನಗೆ ಅವಕಾಶ ಮಾಡಿಕೊಡಿ, ನಾನು ಇಲ್ಲೇ ಇರ್ತೀನಿ, ಯಾರು ಇದಕ್ಕೂ ನಾನು ಹೋಗಲ್ಲ ಅಂತ. ಯಾಕೆಂದರೆ ನನ್ನ ಜೊತೆಲಿದ್ದವ್ರಿಗೆಲ್ಲ ಬೇಲಾಗೋಯ್ತು, ನಾನೊಬ್ಬನಿಗೆ ಬೇಲಾಗಲಿಲ್ಲ. ಕಾರಣ ಇಷ್ಟೇ, ಏನು ಇಡೀ ಕೇಸೆಲ್ಲ ಹಾಕ್ಕೊಂಡು ನನ್ನ ಮೇಲೆ ಹಾಕ್ಬಿಟ್ಟಿರೋದು. ಅದರಿಂದ ನನಗೆ ಬೇಲಾಗೋದು 1 ವಾರ ತಡ ಆಯಿತು. ಆದರೂ ಕೂಡ ನಾನು ಹೆದರಲಿಲ್ಲ, ಅಂಜಲಿಲ್ಲ, ಕುಗ್ಲಿಲ್ಲ, ಬಗ್ಲಿಲ್ಲ. ಅವತ್ತಿನ ಆ ದಿನಗಳು ಕಳೆದ್ವಲ್ಲ, ಯಾವ ಥರ ಅಂದರೆ ಅದೊಂದು ಹೊಸ ಅನುಭವ ಅನಿಸ್ತು ನನಗೆ. ಏನು ಗೊತ್ತಿಲ್ಲ ನಮಗೆ, ಜೈಲು ಅಂದರೆ ಏನು ಗೊತ್ತಿಲ್ಲ, ಅಧಿಕಾರಿಗಳು ಯಾರಿಗೂ ಏನು ಗೊತ್ತಿಲ್ಲ, ಅಲ್ಲಿ ಯಾವ ರೀತಿ ಊಟ ಇರುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ನಾನು ಅಲ್ಲಿದ್ದಾಗ ಒಂದು ಪಾಠ ಕಲಿತೆ. ಯಾವ ಥರ ಪಾಠ ಕಲಿತೆ ಅಂದರೆ, ದಿನ ಎದ್ದು ಸ್ನಾನ ಮಾಡಬೇಕು, ಒಳ್ಳೆ ದೇವಸ್ಥಾನ ಇದೆ ಅಲ್ಲಿ, ಆ ದೇವಸ್ಥಾನವನ್ನು ರೌಂಡ್ ಹಾಕಬೇಕು, ಅಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡಬೇಕು. ಈ ತಾಯಿ ಧ್ಯಾನ ಮಾಡ್ತಾಯಿದ್ದೆ, ಡೈಲಿ ಕೂತ್ಕೊಂಡು ಈ ತಾಯಿ ಧ್ಯಾನ ಮಾಡ್ತಿದ್ದೆ. ಆಮೇಲೆ ಅಲ್ಲಿದ್ದಂಥ ಸಂದರ್ಭದಲ್ಲಿ ಕೆಲವ್ರು ನೋವುಗಳ್ನ ಕೇಳಿದೆ, ನೀವು ನಂಬಲ್ಲ, ಭಾಳ ನೋವಾಗೋಯ್ತು. ಇವಾಗಲೇ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತೀರಿ. ಬರೀ 1000 ರೂಪಾಯಿ 2000 ರೂಪಾಯಿ ಶುರುಟಿಯನ್ನು, ಬೇಲನ್ನು ಕಟ್ಟಕ್ಕಾಗದೆ ಸಾಯ್ತಾ ಇದ್ದಾರೆ ಜೈಲಲ್ಲಿ. ಅವರೆಲ್ಲರ ಸ್ಟೋರಿ ಕೇಳ್ಕೊಂಡು ಕೂತಿದ್ದೆ ನಾನು. ಇನ್ನು ಕೆಲವ್ರು ಏನು ಗೊತ್ತಾ, ಮಾನಸಿಕವಾಗಿ ನೊಂದೋಗಿದ್ದಾರೆ. ಯಾವ ಥರ ಅಂದರೆ, ಅವ್ರ ತಂದೆ ತಾಯಿ ನೋಡೋಕೆ ಬಂದಿಲ್ಲ ಅವ್ರನ್ನ. ಇವ್ರೇನೋ ತಪ್ಪು ಮಾಡ್ಕೊಂಡಿರ್ತಾರೆ, ಅವ್ರಿಗೆ ನೋವಿರುತ್ತಲ್ಲ ತಂದೆ ತಾಯಿಗೆ, ಬುದ್ಧಿ ಕಲೀಲಿ ಅಂತ. ಆ ನೋವಿಗೆ ಕೆಲವರು ಬಂದಿಲ್ಲ. ಆಮೇಲೆ ಕೆಲವರು ಆ ನೋವಲ್ಲಿ ನಾನಿದ್ದಾಗ 1 ವಾರದಲ್ಲಿ ಸುಮಾರು 3-4 ಜನ ಸತ್ತೇ ಹೋದರು ನೋವಿಂದ. ಒಳಗೆ ನೋವಲ್ಲೇ ಸತ್ತೋದ್ರು. ಆಮೇಲೆ ಇನ್ನು ಕೆಲವರು, ಆಮೇಲೆ ಅದೊಂದು ಪಡಂಭೂತ ಇತ್ತು. ಏನು ಗೊತ್ತಾ ಪಡಂಭೂತ ಅಂದರೆ, ಈ ವರದಕ್ಷಿಣೆ ಅನ್ನೋ ಪಡಂಭೂತ ಇತ್ತು. ಆ ಕೇಸಲ್ಲಿ ನೀವು ನೋಡ್ಬೇಕ್ರಿ, ಕೆಲವ್ರು ಈಸ್ಕೊಂಡಿರ್ತಾರೆ, ಅನ್ಭೋಗಿಸ್ಲಿ. ಪಾಪ ಕೆಲವ್ರಂತೂ ಈಸ್ಕೊಳ್ದೇ ಇರೋರನ್ನ ನೀವು ನೋಡಬೇಕು.
ಯಾವ ಥರ ಗೊತ್ತೇನ್ರಿ, ಅವ್ರು ಇಡೀ ಫ್ಯಾಮಿಲಿನ ತಂದು ಕೂರಿಸಿರ್ತಾರೆ ರೀ. ಈ ಕಡೆ ಅಪ್ಪ ಮಗ ಅಣ್ಣ ತಮ್ಮ ಇದ್ರೆ ಯಾರನ್ನ, ಆ ಕಡೆ ನಾದ್ನಿಯಿಂದ ಹಿಡಿದು ಪ್ರತಿಯೊಬ್ಬರು ರೀ. ಅಂದರೆ ವರದಕ್ಷಿಣೆ ಕೇಸ್ ಹಾಕಿದ್ರೆ ಹೌದು, ಹೆಂಡ್ತಿ ಗಂಡದ ಮೇಲೆ. ಹೌದು ಸತ್ಯ. ಹಾಂ, ಹೆಂಡ್ತಿ ಗಂಡನ ಮೇಲೆ ವರದಕ್ಷಿಣೆಗೆ ಅವತ್ತಿನ ಪರಿಸ್ಥಿತಿ ಆ ಥರ ಇತ್ತು. ಅದು ಭಾಳ ಸ್ಟ್ರಾಂಗ್ ಇತ್ತು ಅವಾಗ ಹಾಂ. ಕೇಸು. ನೀವು ಯಾರ ಮೇಲೆ ಕೊಡ್ತೀರ ಅವ್ರನ್ನೆಲ್ಲರನ್ನೂ ಒಳಗಡೆ ಆಗ್ತಾಯಿದ್ರು. ಆಮೇಲೆ ಚಾರ್ಜ್ ಶೀಟು ಅದು ಆಮೇಲೆ ನೋಡ್ಕೊಳ್ಳೋಣ. ಕೋರ್ಟ್ ಡಿಸಿಷನ್ ಮಾಡ್ತಾ ಇದ್ದು ಒಂದೇ, ಟೇಕ್ ಹಿಮ್ ಕಸ್ಟಡಿ. ಏನು ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಕಾನೂನು ಸ್ವಲ್ಪ ತಿದ್ದುಪಡಿ ಆಗಿದೆ ಪಾಪ. ಅದು ಸುಮಾರು ಜನ ನಾನು ಅವ್ರ ಕಣ್ಣೀರು ನಾನು ದೇವರನ್ನ ನೋಡೋಕ್ಕಾಗಿಲ್ಲ. ಮಾಡಿರೋರ್ಗೆ ಮಾಡಲಿ. ಯಾರು ವರದಕ್ಷಿಣೆಯನ್ನು ತಿಂದಿರ್ತಾರೆ, ಯಾರು ಪಾಪ ಹೆಣ್ಣೋರು ಮನೆಯವ್ರಿಗೆ ಮತ್ತು ಹೆಣ್ಣನ್ನ ಕೊಟ್ಟಿರ್ತಾರಲ್ಲ ಮದುವೆ ಮಾಡಿ, ಅವ್ರಿಗೆ ನೋವು ಕೊಟ್ಟಿರ್ತಾರಲ್ಲ ಅಂಥವ್ರಿಗೆ ಮಾಡಲಿ ರೀ. ಕೆಲವರು ಅಮಾಯಕರು ಇದ್ದಾರೆ ರೀ ಒಳಗಡೆ. ಪಾಪ ಅವರು ಹೇಳ್ಕೊತಾ ಇದ್ರೆ ನಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಎಷ್ಟೋ ಜನ. ಆಮೇಲೆ 500,000 ರೂಪಾಯಿ ಕಟ್ಟಕ್ಕಾಗದೆ. 500,000 ಬೇಲು. ಹೌದು, ಅವಾಗ ಬರೀ 500 ರೂಪಾಯಿ. ಬರೀ 500 ರೂಪಾಯಿ ಫೈನ್ ಕಟ್ಟಿಲ್ಲ, ನೀನು ಜೈಲಲ್ಲಿದ್ಯಾ. ಅದನ್ನು ಕಟ್ಟಲಿಕ್ಕೂ ಸಾಧ್ಯ ಇಲ್ಲ, ನಿನ್ನ ಕೈಲಿ ಅಷ್ಟು ಶಕ್ತಿ ಇಲ್ಲ. ಅದಾಗಿದ್ದಾಗೋಯ್ತು. ನಮ್ಮನ್ನು ನೋಡಕ್ಕೆ ಬಂದ್ರಾ, ತಂದೆ ತಾಯಿ ಇಲ್ಲ. ಇದು ಸಮಸ್ಯೆ. ಆ ದಿನಗಳನ್ನ ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ಕೂಡ ನೋವಾಗುತ್ತೆ. ಅದಾದ ಮೇಲೆ ಇನ್ನೊಂದು ಸಲ ಹೋಗಿದ್ದು ಲಾಸ್ಟು ಇಲ್ಲಿ ತಿರುವಳ್ಳೂರು ಪ್ರತಿಮೆ. ಅಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು CM ಏನು ಮನೇಲಿ ಮಲಗಿದವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ಬಿಟ್ಟೆ ಯಡಿಯೂರಪ್ಪ. ಯಾಕೆ? ಅವ್ರಿಗೊಂಥರ ಹುಚ್ಚು. ಕನ್ನಡ ಹೋರಾಟಗಾರ ಅಂದರೆ ಯಡಿಯೂರಪ್ಪನಿಗೊಂಥರ. ಅದಕ್ಕೆ ನಾನು ಹೇಳ್ತಾರೆ ಎಲ್ಲ ರಾಜಕಾರಣಿಗಳು, ಯಡಿಯೂರಪ್ಪ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಕನ್ನಡ ಯಾರೇ ಸರ್ಕಾರ ಇದ್ರಿ, ಕನ್ನಡ ಹೋರಾಟಗಾರರು ಅಂದರೆ ಯಡಿಯೂರಪ್ಪ ಅವ್ರಿಗೆ ಆಯ್ತಿರಲಿಲ್ಲ. ದಮನ ಮಾಡಬೇಕು ಅಂತಾನೆ ಇಡೀ ರಾಜಕೀಯ ಪಕ್ಷಗಳು ಹೇಳ್ತೀನಿ ಕೇಳಿ. ಯಡಿಯೂರಪ್ಪ ಆಗಿರ್ಬೋದು, ಸಿದ್ದರಾಮಯ್ಯರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಕನ್ನಡ ಪರ ಹೋರಾಟಗಾರರ ಮೇಲೆ ಇಷ್ಟು ಮೊಕದ್ದಮೆಗಳಿದಾವಲ್ಲ, ಒಬ್ಬರು ಹಿಂಪಡಿತಾ ಇಲ್ಲ. ನಾನೇ ಮನವಿ ಕೊಟ್ಟಿದ್ದೀನಿ ಸನ್ಮಾನಿ ಸಿದ್ದರಾಮಯ್ಯನವ್ರಿಗೆ. ಅವರು ಕೂಡ ಹೇಳಿದ್ದಾರೆ ಏನಂತ, ತಗೋತೀನಿ ಅಂತ. ಅವರು ಕೂಡ ಮಾಡಲಿಲ್ಲ. ಯಡಿಯೂರಪ್ಪ ಅವರು ಇದ್ದಾಗ ಅವ್ರಿಗೂ ಕೊಟ್ಟು, ಗೃಹ ಸಚಿವರು ಆ ಭಾಗದಲ್ಲಿ ಯಾರು ಆಗಿದ್ರು ಅವ್ರಿಗೂ ಕೊಟ್ಟು, ಬಸವರಾಜ ಬೊಮ್ಮಾಯಿ ಇದ್ದಾಗ ಕೊಟ್ಟು, ಎಲ್ಲರೂ ಇದ್ದಾಗೂ ನಾವು ಕೊಟ್ಕೊಂಡ್ಬಂದಿದ್ವಿ. ಯಾರು ಕೂಡ ಅಂದರೆ ಇವ್ರ ಉದ್ದೇಶ ಏನಪ್ಪ ಅಂದರೆ, ಇವ್ರ ತಲೆಯಲ್ಲಿ ಆಲೋಚನೆ ಇರ್ಬೋದು ಈ ರಾಜಕೀಯ ಪಕ್ಷದವ್ರಿಗೆ, ಹೈಕಮಾಂಡ್ ಸಂಸ್ಕೃತಿ ಇರ್ತಕ್ಕಂಥ ಪಕ್ಷಗಳಿಗೆ ಏನಪ್ಪ ಅಂದರೆ, ಯಾವುದೋ ಒಂದು ಇವ್ರು ಏನಾದರೂ ಪ್ರಾದೇಶಿಕ ಪಕ್ಷ ಕಟ್ಬಿಡ್ತಾರ, ಅದಕ್ಕೆ ಇವ್ರನ್ನ ಈಗಲೇ ದಮನ ಮಾಡಿಬಿಡೋಣ, ಮುಗಿಸ್ಬಿಡೋಣ. ಇವ್ರು ಎದೊಳೋದೇ ಬೇಡ, ಕನ್ನಡ ಪರ ಹೋರಾಟಗಾರರು ಮ್ಯಾಕೆ ಎದೊಳೋದು ಬೇಡ, ಇವ್ರು ಹಿಂಗೆ ಇದು ಬಿಡಲಿ, ಹಿಂಗೆ ಮುಗಿಸ್ಬಿಡೋಣ ಅಂತ. ಆದರೆ ಕನ್ನಡ ಅದಂತೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡ ಅನ್ನೋ ಪದ, ಕನ್ನಡ ಅನ್ನೋ ಅಕ್ಷರ, ಕನ್ನಡಿಗ ಅನ್ನೋ ವ್ಯಕ್ತಿ ಸೂರ್ಯ ಚಂದ್ರ ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಅಳಿಸೋಕ್ಕೆ ಸಾಧ್ಯನೇ ಇಲ್ಲ. ಅದಂತೂ ನಿರಂತರವಾಗಿದ್ದೇ ಇರುತ್ತೆ.